ಅಂದ್ರೆ ಯುಗಾದಿಯ ಭವಿಷ್ಯ ಕಟಕ ರಾಶಿಯವರಿಗೆ ಹೇಗಿರುತ್ತೆ? ಕರ್ಕಾಟಕ ರಾಶಿಯವರಿಗೆ ವಿಚಾರಕ್ಕೆ ಬಂದಾಗ ರಾಶಿಗೆ ಸಂಚಾರ ಆಗ್ತಾನೆ ಗುರು. ಸೊ ಎಗೈನ್ ಸ್ವಲ್ಪ ಪಾಠ ಕಲಿಸ್ತಾನೆ. ಕರ್ಕಾಟಕ ರಾಶಿಯವರು ಸಾಕಷ್ಟು ಈ ವರ್ಷ ಪಾಠ ಕಲಿಬೇಕಾಗಿದ್ದಿದೆ. ಆದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬಾ ಪಾಸಿಟಿವ್ ಆದಂತಹ ಚೇಂಜಸ್ ಆಗುತ್ತೆ. ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಆಗುತ್ತೆ. ಅದರಲ್ಲೂ ನೀವು ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಾಗಿದ್ರೆ ತುಂಬಾ ಪಾಸಿಟಿವ್ ಆಗಿ ವಿವಾಹಕ್ಕೆ ಒಂದು ಸಪೋರ್ಟ್ ಸಿಗುವಂತಹ ಟೈಮ್ ಅಂತ ಹೇಳ್ಬೋದು. ಇನ್ನು ನಿಮ್ಗೆ ಯಾವ್ದಾದ್ರು ಪಿತ್ರಾರ್ಜಿತ ಆಸ್ತಿ ಬರ್ಬೇಕು ಅಂತ ಇದ್ರೆ ಅದು ಕೂಡ ಸಿಗೋದಕ್ಕೆ ಹೆಚ್ಚು ಅವಕಾಶ ಇರುವಂತಹ ಸಮಯ ಇದು ಅಂತ ಹೇಳ್ಬೋದು. ಓಕೆ. ಇನ್ನು ಅವರ ಆದಾಯ ವ್ಯಯಕ್ಕೆ ಬಂದ್ರೆ, ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3 ಅಂತ ಕೊಡ್ತಾರೆ. ಸೊ ಪರವಾಗಿಲ್ಲ. ಅಂದ್ರೆ ಮೊದಲ 4 ತಿಂಗಳಂತೂ ಪಾಸಿಟಿವ್ ಆಗೇ ಇದೆ. ಆಮೇಲೆ ಬರುವಂತ 3 ತಿಂಗಳು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ಹೈಯರ್ ಆಫೀಸರ್ಸ್ ಜೊತೆಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಕರ್ಕಾಟಕ ರಾಶಿಯವರು ಅಂತ ಹೇಳ್ಬೋದು. ಸೊ ಕಟಕ ರಾಶಿಯವರ ಪರಿಹಾರ ಅಂತ ಬಂದ್ರೆ ಏನ್ ಮಾಡ್ಬೋದು? ಕರ್ಕಾಟಕ ರಾಶಿಯವರು ಪರಿಹಾರ ಅಂತ ಬಂದಾಗ ಗುರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಕ್ ಇದ್ದೇ ಇದ್ದಾನೆ. ಸೊ ಆದ್ರೆ 9ನೇ ಮನೆಯಲ್ಲಿ ನಿಮ್ಗೆ ಸ್ವಲ್ಪ ಶನಿಯ ಸಂಚಾರ ಆಗ್ತಾ ಇರೋದ್ರಿಂದ ಶಿವ ಅಥವಾ ಶನಿದೇವರು ಡೈರೆಕ್ಟ್ ಆಗಿ ಶಿವ ಅಥವಾ ಶನಿದೇವರ ಆರಾಧನೆಯನ್ನ ನೀವು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು. ಯಾಕಂದ್ರೆ ಆ ಮನೆಗೆ ಅಧಿಪತಿನೂ ಚಂದ್ರ ಇರುವಂತದ್ದು ಶಿವನ ತಲೆ ಮೇಲೆ. ಹಾಗಾಗಿ ಶಿವನ ಆ ಒಂದು ಏನು ಆರಾಧನೆ ಇದೆ, ಶಿವನ ದೇವಸ್ಥಾನಗಳಿಗೆ ಹೋಗೋದು, ಆ ರುದ್ರಾಭಿಷೇಕವನ್ನು ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ದೊರೀತವೆ. ಅಥವಾ ಇರುವಂತಹ ನೆಗೆಟಿವ್ ಎಫೆಕ್ಟ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಓಕೆ.